ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅಸಮಾಧಾನದ ಕುರಿತು ಪಕ್ಷದ ವರಿಷ್ಠರು ಅವರೊಂದಿಗೆ ಮಾತನಾಡಿ ಸಮಾಧಾನ ಪಡಿಸಲಿದ್ದಾರೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅವರೊಬ್ಬ ಪಕ್ಷದ ಹಿರಿಯ ನಾಯಕರಾಗಿದ್ದು ಪಕ್ಷ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ನೋವಾಗುವುದು ಸಹಜ. ಈಶ್ವರಪ್ಪ ಸೇರಿದಂತೆ ಕರಡಿ ಸಂಗಣ್ಣ, ಡಿ.ವಿ. ಸದಾನಂದಗೌಡ ಸೇರಿದಂತೆ ಮತ್ತಿತರರೊಂದಿಗೆ ಪಕ್ಷದ ವರಿಷ್ಠರು ಮಾತುಕತೆ ಮಾಡಿ ಸಮಾಧಾನ ಪಡಿಸಲಿದ್ದಾರೆ ಎಂದರು. ಇನ್ನು ಮೇಕೆದಾಟು ಯೋಜನೆ ಕುರಿತು ಕಾಂಗ್ರೆಸ್ ದ್ವಂದ್ವ ನೀತಿ ಅನುಸರಿಸುತ್ತಿದೆ. ಒಂದೆಡೆ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ಪ್ರತಿಭಟಿಸಿದ ಕಾಂಗ್ರೆಸ್ ಅದನ್ನು ವಿರೋಧಿಸುವ ಡಿಎಂಕೆ ಜೊತೆಗೆ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದೆ. ಹೀಗಾಗಿ ಕಾಂಗ್ರೆಸ್ ಡಿಎಂಕೆ ಒಂದಿಗೆ ಮಾಡಿಕೊಂಡ ಹೊಂದಾಣಿಕೆಯಿಂದ ಹೊರಬರಬೇಕು ಎಂದು ಒತ್ತಾಯಿಸಿದರು. ಅವರನ್ನು ಮನವೊಲಿಸೋದಕ್ಕೆ ಯಶಸ್ವಿ ಆಗ್ತಾರೆ ಅಂತ ವಿಶ್ವಾಸ ಇದೆ. ಯಾಕಂದರೆ ಸಂಬಂಧಗಳು ಭಾಳ ಮಾತುಗಳನ್ನೇ ಅವ್ರು ಆಡ್ತಾರೆ. ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಂತ ಅವ್ರದ್ದು ಹೆಬ್ಬಯಕೆ ಇದೆ. ಪ್ರತಿಯೊಂದು ಸೀಟು ಕೂಡ ಭಾಳ ಮಹತ್ವದಿದೆ. ಹೀಗಾಗಿ ಅವ್ರ ಮನವೊಲಿಕೆಯಲ್ಲಿ ನಮ್ಮ ಹೈಕಮಾಂಡ್ ಯಶಸ್ವಿ ಆಗ್ತಿದೆ. ಎಲ್ಲ ಕರಡಿ ಸಂಗಣ್ಣವ್ರು ಮಾತಾಡಿದ್ದೀನಿ, ಅವ್ರ ಪಕ್ಷಕ್ಕೆ ಮಾಡ್ಕೊಂಡು ಮಾಡ್ತಿದ್ದಾರೆ. ಹೆಚ್ಚು ಕಮ್ಮಿ ಈಗ ಪ್ರತಾಪ್ ಸಿಂಹ ಆಗಲಿ ಕನಸು ಮಾಡ್ತಾರೆ, ಸದಾನಂದಗೌಡರು ಕೂಡ ಇರ್ತಾರೆ. ಇವರೆಲ್ಲ ಪಕ್ಷ ಕಟ್ಟಿದವ್ರು. ಹೀಗಾಗಿ ಸ್ವಲ್ಪ ನೋವು ಇರೋದು ಸಹಜ. ಆದರೆ ಅಲ್ಟಿಮೇಟ್ಲಿ ಪಕ್ಷದ ಮೇಲಿರುವಂಥ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಕೆಲಸವನ್ನು ಮಾಡ್ತಾರೆ ಅಂತ ವಿಶ್ವಾಸ. ಪಾದಯಾತ್ರೆ ಮಾಡಿದ್ದು ಈಗ ಅಲಯನ್ಸ್ ಇಂಡಿಯಾ ಈಗ ಡಿಎಂಕೆ ಅವರು ಅದನ್ನು ಅಧಿಕಾರಕ್ಕೆ ಬಂದರೆ ನೋಡಿ, ಅವತ್ತು ಅವರು ಮೇಕೆದಾಟು ಪಾದಯಾತ್ರೆ ಕೂಡ ಒಂದು ರಾಜಕೀಯ ನಾಟಕದ ಒಂದು ಭಾಗ. ಅವತ್ತೇ ನಾವು ಹೇಳಿದ್ವಿ, ಇಷ್ಟೆಲ್ಲ ನೀವು ಪಾದಯಾತ್ರೆ ಮಾಡಬಹುದು, ನಿಮ್ಮ ಅಲಯನ್ಸ್ ಪಾರ್ಟ್ನರ್, ಯಾಕಂದರೆ 2019ರಿಂದ ನಾವು ಅಲಯನ್ಸ್ ಪಾರ್ಟ್ನರ್ ಡಿಎಂಕೆ, ಅವ್ರ ಜೊತೆಗೆ ಮಾತಾಡಿ ಎರಡು ರಾಜ್ಯಕ್ಕೆ ಅನುಕೂಲ ಆಗುವಂಥ ಯೋಜನೆ ಇದೆ, ಮನವರಿಕೆ ಮಾಡಿ ಅಂದರೆ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಿಲ್ಲ. ಯಾಕಂದರೆ ಅವ್ರು ರಾಜಕೀಯ ಓಟ್ ಬೇಕಾಗಿತ್ತು. ಮೇಕೆದಾಟು ಮಾಡುವಂಥದ್ದು ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಈಗಲೂ ಕೂಡ ಅವ್ರು ಮೇಕೆದಾಟು ಮಾಡೋಕ್ಕೆ ಪ್ರಯತ್ನ ಇಲ್ಲ. ಅವತ್ತು ನಾವು ಹೇಳಿದ್ವಿ, ಮಿಸ್ಲಿನಿಯಸ್ ಅಪೀಲ್ ಕೋರ್ಟಲ್ಲಿದೆ ಅಂದರೆ ಸಿದ್ದರಾಮಯ್ಯ ಅವರು ಕೋರ್ಟಲ್ಲಿ ಇಲ್ಲ ಈ ಕೋರ್ಟಲ್ಲಿ ಇದೆ ಅಂತ ಗೊತ್ತಿದ್ರು ಇಲ್ಲ ಅಂತ ವಾದ ಮಾಡಿದರು. ಈಗ ಕೋರ್ಟಲ್ಲಿದೆ ಅಂತ ಹೇಳ್ತಾರೆ. ಆದ್ದರಿಂದ ಆ ಭಾಗದ ಜನರಿಗೆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸವನ್ನು ಅವತ್ತು ಮಾಡಿದರು. ಇವತ್ತು ಅವರ ಒಂದು ನಾಟಕ ಬಹಿರಂಗ ಆಗಿದೆ. ಡಿ.ಎಂ.ಕೆ ತನ್ನ ಪ್ರಣಾಳಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆ, ಮೇಕೆದಾಟಲ್ಲಿ ಯಾವುದೇ ಯೋಜನೆಗಳನ್ನು ಕಾವೇರಿ ಜಲಾನಯನ ಪರಿಸ್ಥಿತಿ ಕರ್ನಾಟಕದಲ್ಲಿ ಮಾಡೋಕ್ಕೆ ಬಿಡಲ್ಲ ಅಂತ ಕಾಂಗ್ರೆಸ್ನವರು ತಮ್ಮ ನಿಲುವು ಸ್ಪಷ್ಟಪಡಿಸಬೇಕು. ನಿಜವಾಗಲೂ ಕೂಡ ಕರ್ನಾಟಕ ಹಿತಾಸಕ್ತಿ ಕಾಪಾಡಬೇಕಾದ್ರೆ ಇಂಡಿಯಾ ಅಲಯನ್ಸಿಂದ ಹೊರಗಡೆ ಬರಬೇಕು. ನೀವು ಇಂಡಿಯಾ ಅಲಯನ್ಸಲ್ಲಿ ರಾಜಕಾರಣಕ್ಕೆ ಜೊತೆಗೆ ಇರ್ತೀರಿ, ಡಿ.ಎಂ.ಕೆ ಸಹಾಯ ತೊಗೊಳ್ತೀರಿ, ಡಿ.ಎಂ.ಕೆ ಜೊತೆಗೆ ಎಲೆಕ್ಷನ್ ನಿಲ್ತೀರಿ, ಆದರೆ ಮೇಕೆದಾಟು ಮಾಡ್ತೀವಿ ಅನ್ನೋದು ಈ ಡಬಲ್ ಸ್ಪೀಕ್ ಏನಿದೆ ಇದು ನಿಲ್ಲಬೇಕು. ಸ್ಪಷ್ಟವಾದಂಥ ಅಭಿಪ್ರಾಯ ಅವ್ರು ಕೊಡಬೇಕು. ಸರ್, ಕಾಂಗ್ರೆಸ್ ಬಗ್ಗೆ ಭಾಳ ಸಾಫ್ಟ್ ಕಾರ್ಯಲ್ಲ ಕಾಂಗ್ರೆಸ್ ಇಲ್ಲ, ಅದು ಏನು ಪ್ರಶ್ನೆಯವ್ರು ಕೇಳಿದಾಗ ಉತ್ತರ ಕೊಟ್ಟಿದ್ದೀನಿ. ಈಗ ನಾನು ಮಾತಾಡಿದ್ದೀನಿ, ಅದೇನು ನಡೆದಿದೆ ಅನ್ನೋದನ್ನು ಹೇಳಿದ್ದೀನಿ ಸರ್. ಕಾಂಗ್ರೆಸ್ ಅಭ್ಯರ್ಥಿಗಳು ಅನೌನ್ಸ್ ಆಗಿದೆ, ಯುವಕರು ಮಹಿಳೆಯರಿಗೆ ಪರಿಣಾಮ ಬರುತ್ತೆ ಸರ್? ಒಂದು ಕಾಂಗ್ರೆಸ್ನ ಭಾಳ ಹಳೆ ಪಾರ್ಟಿ, ಹಲವಾರು ವರ್ಷ ಕರ್ನಾಟಕದಲ್ಲಿ ಅಧಿಕಾರ ಮಾಡಿರುವಂಥ ಪಾರ್ಟಿ, 133 ಶಾಸಕರು ಹೊಂದಿ ಸರ್ಕಾರ ಮಾಡುತ್ತಿರುವಂಥ ಪಾರ್ಟಿಗೆ ಅವರ ಪಾರ್ಟಿಯ ಹಲವಾರು ಸೀನಿಯರ್ಸ್. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 74
20972719.